ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರೀಶ, ಇಲ್ಲಿ ಏನ್ ನಡೀತಿದೆ? ನೀವು ಏನ್ ಮಾತಾಡ್ತಾ ಇದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನೋಡ್ರಪ್ಪ, ನನಗೆ ಅರ್ಥ ಆಗೋದು ಬೇಡ. ಹಿಂದೆನೂ ಹೇಳಿದ್ದೀನಿ, ಈಗಲೂ ಕೇಳ್ಕೊಳ್ತೀನಿ. ಮಗಳು ಕಳ್ಕೊಂಡಿರೋ ದುಃಖನೇ ಇನ್ನೂ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನೀವು ಹಿಂಗ ಆಡಿ ಇನ್ನೂ ದುಃಖ ಕೊಡಬೇಡಿ ಕಣ್ರು. ದಯವಿಟ್ಟು ಕೇಳ್ಕೊಳ್ತೀನಿ, ನೀವಿಬ್ಬರು ಒಂದಾಗಿ ಇದೊಂದು ಕಾರ್ಯಕ್ರಮ ಮಾಡ್ಕೊಟ್ಬಿಡ್ರೋ. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆಮೇಲೆ ನೀವು ಏನು ಬೇಕಾಗಿ ಮಾಡ್ಕೊಡ್ರಪ್ಪ, ನಾನು ಅಡ್ಡ ಬರಲ್ಲ. ದಯವಿಟ್ಟು ಕಣ್ರೋ, ದಯವಿಟ್ಟು. ಆಯ್ತು, ಕಾರ್ಯ ಮುಗಿದ ಮೇಲೆ ಈ ಮನೆ ಮುಂಚೆ ಹೇಗಿತ್ತೋ ಹಾಗೆ ಭಾಗವಾಗೇ ಇರಬೇಕು. ಏನಮ್ಮ ಸಿಚ್ಚು, ಏನ್ ಮಾಡ್ತಿದ್ಯಮ್ಮ? ಇನ್ನೇನ್ ಮಾಡ್ಲಿ ಕೊಂಪೆಲಿ, ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಅಲ್ಲೆಲ್ಲರೂ ದುಃಖದಲ್ಲಿರ್ತಾರೆ ಕಣೆ. ಅದ್ ಸರಿ, ಜಾನು ದೇಹ ಸಿಕ್ತಾ? ಅಮ್ಮ ನೀನೇನಮ್ಮ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ಕೊಳ್ಳೋದು ಬಿಟ್ಟು ಆವಾಗಿರೋ ಕತೆ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ ಕಣೆ, ನಾನೇನ್ ಕೇಳಬಾರದು ಕೇಳಿದೆ ಅಂತ ಅಷ್ಟು ಕೋಪ ಮಾಡ್ಕೊತಾ ಇದೀಯ. ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಸಾವು ಬಂತಲ್ಲ ಅಂತ ಅನ್ಕೊಂಪ, ಅದನ್ನ ವಿಚಾರಿಸೋದು ತಪ್ಪ? ಅಮ್ಮ, ಜಾನು ಇಲ್ದಿರೋದು ನನಗೂ ನೋವಿದೆ. ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇದೆ? ಸತ್ತೋಳು ವಾಪಸ್ ಬರ್ತಾಳ? ಇಲ್ಲ ತಾನೆ. ಮುಂದಾಗೋದು ನೋಡ್ಬೇಕು. ಅದ್ರ ಬಗ್ಗೆ ಎಷ್ಟು ದಿನ ಮಾತಾಡಕ್ಕಾಗತ್ತೆ? ಸಿಂಚು, ಹೆತ್ತು ಮಗಳನ್ನ ಕಳ್ಕೊಂಡು ಅವ್ರ ತಂದೆ ತಾಯಿ ಎಷ್ಟು ನೋವು ಪಡ್ತಿದಾರೋ ಏನೋ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಎಷ್ಟು ದುಃಖ ಆಗ್ತಿದೆ. ಇನ್ನು ಅವ್ರಿಗೆ ಎಷ್ಟಾಗಿರ್ಬೇಕಲ್ಲ ಹೇಳು. ಹೌದಮ್ಮ, ನಿನ್ಗೆ ಬೇರೆಯವ್ರ ಮಕ್ಳ ಬಗ್ಗೆ ಇರೋ ಕನಿಕರ ನಿನ್ ಮಗಳ ಬಗ್ಗೆನೇ ಇಲ್ವಲ್ಲ? ಇಲ್ಲ ಅಂತ ಯಾರು ಹೇಳಿದ್ದು ಸಿಂಚು? ನನ್ಗಿರೋದು ನೀನೊಬ್ಳೆ ಮಗಳು, ನಿನ್ ಮೇಲೆ ಕನಿಕರ ಇಲ್ಲದೆ ಇರುತ್ತಾ? ಅಮ್ಮ, ಅದನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಅದೇ ತರ ನಡ್ಕೋಬೇಕು. ನೀನ್ ನನಗಿಂತ ಮನೇಲಿದಾರಲ್ಲ ಅವ್ರ ಬಗ್ಗೆನೆ ಕನ್ಸರ್ನ್ ಜಾಸ್ತಿ. ಯಾಕೆ ಹೇಳು? ಅವ್ರ ಹತ್ರ ಇದ್ದಾರೆ, ನಾನ್ ದೂರ ಇದ್ದೀನಿ. ನಾನು ಇಲ್ಲಿ ಹೇಗ್ ಬೇಕಾದ್ರೂ ಇರ್ಬೋದು, ಹೆಂಗ್ ಬೇಕಾದ್ರೂ ನಡ್ಬೋದು. ನನ್ ಬಗ್ಗೆ ನೀನೆಲ್ಲಿ ಯೋಚನೆ ಮಾಡ್ತೆ ಹೇಳು? ಅಷ್ಟು ಟೈಮು ನಿನ್ಗಿಲ್ವೇನೋ? ಸಿಂಚು, ಈಗೆಲ್ಲ ಮಾತಾಡ್ಬೇಡ. ನೀನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಈ ಥರ ಎಲ್ಲ ಮಾತಾಡ್ತೀಯಲ್ಲ, ನಿನ್ಗೇನು ಕಮ್ಮಿ ಮಾಡಿದೀವಿ ನಾವು? ನನಗೇನು ಕಡಿಮೆ ಮಾಡಿಲ್ಲ ಅಮ್ಮ, ಎಲ್ಲ ಜಾಸ್ತಿನೇ ಮಾಡಿದ್ದೀರಾ. ಕಷ್ಟ ಹೇಳ್ಕೊಳ್ಬೇಕು ಅಂತ ಮಾತ್ರ ನಾನು ನೆನ್ಪು ಬರ್ತೀನಲ್ವಾ? ನನ್ ಕಷ್ಟ ಕೇಳಕ್ಕೆ ಯಾರು ಇಲ್ವಲ್ಲ. ನೋಡು, ನಿನ್ಗಿವಾಗ ಕೋಪ ಬಂದಿದೆ, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ. ನಿನ್ಗಲ್ಲಿರೋಕ್ ಬೇಜಾರಾದ್ರೆ 1-2 ದಿನ ಬಂದು ನಮ್ಮ ಮನೇಲಿರು. ಅದ್ ಬಿಟ್ಟು ಈ ಥರ ಎಲ್ಲ ಚುಚ್ಚು ಮಾತಾಡ್ಬೇಡ್ವೆ. ನಾನು ಮಾತಾಡಿದ್ರೆ ಸಾಕು, ಕೋಪ ಮಾಡ್ಕೋತೀನಿ, ಚುಚ್ಚು ಮಾತಾಡ್ತೀನಿ, ಇಷ್ಟೇ ಗೊತ್ತಿರೋದು. ಹೇಳ್ಕೊಂಡು ಏನ್ ಪ್ರಯೋಜನ? ಎಲ್ಲ ನನ್ನ ಕರ್ಮ ಅನುಭವಿಸ್ತೀನಿ. ಸಿಂಚು, ಅಯ್ಯೋ ದೇವ್ರೆ, ಏನಾಗಿದೆ ಇವಳಿಗೆ?
ಆಗ್ಲೇ ಯಾರೋ ಬಂದಿದ್ರು ಅಂತ ಅನಿಸ್ತು. ಯಾರು? ಓ ಅವ್ರಾ? ಅವ್ರ ಮನೆ ಕೆಲ್ಸದವ್ರು. ಕಾಫಿ ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಅದು ಅವರೇನೆ ಮಾಡಿದ್ದು. ಚಿನ್ನು ಮರಿ ಸತ್ತಿಲ್ಲ ಅಂತ ಹೇಳದ್ನಲ್ಲ, ಎಷ್ಟು ಸಲ ಅದನ್ನ ಹೇಳ್ಬೇಕು ನಿಮ್ಗೆ? ಇವತ್ತು ನನ್ನ ಹಿಂದೆ ಬಂದು ನಿಂತ್ಕೊಂಡವರು ನನ್ನ ಚಿನ್ನು ಮರಿನೇ. ನಾನು ಕುಡ್ದಿದ್ದು ಕಾಫಿನ ಜಾಹ್ನವಿರು ಬಿಟ್ಟು ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಹಾಗಂದ್ರೆ ಏನರ್ಥ? ಅವ್ರು ಬದುಕಿದ್ದಾರೆ ಅಂತ ತಾನೇ ಅರ್ಥ. ಶಿ ಇಸ್ ಅಲೈವ್ ಅಂಡ್ ದಟ್ಸ್ ಇಟ್. ನನ್ನ ಚಿನ್ನು ಮರಿ ಬದುಕಿದ್ದಾರೆ. ನನ್ನ ಚಿನ್ನು ಮರಿ ಬದುಕಿದ್ದಾರೆ. ನಾನು ನನ್ನ ಚಿನ್ನು ಮರಿನ ಕರ್ಕೊಂಡ್ ಬರ್ತೀನಿ, ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ನನ್ನ ಚಿನ್ನು ಮರಿ ಬದುಕಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ನಾನು ತೋರಿಸ್ತೀನಿ. ಅವ್ರನ್ನ ಈಗಲೇ ಕರ್ಕೊಂಡ್ ಬರ್ತೀನಿ. ಟು ಬಿ ಹೋಮ್. ಅವ್ರು ನನ್ನ ಜೊತೆ ಇರಬೇಕು. ಇಲ್ಲಿ ಕರ್ಕೊಂಡ್ಬರ್ತೀನಿ, ಈಗಲೇ ಕರ್ಕೊಂಡ್ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.